ಎಲ್ಲರಿಗೂ ನಮಸ್ಕಾರ. ನನ್ನ ಚಾನೆಲ್‌ಗೆ ನೀವೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಗಿಣ್ಣು. ನಾನು ಇದನ್ನು ಅನ್ನದಲ್ಲಿ ಮಾಡ್ತಾಯಿದ್ದೀನಿ, ಅಂದರೆ ಅಕ್ಕಿನ ಹಾಕಿ. ಸೊ ಇದಕ್ಕೆ ಮೊದಲು ನಾವು ಕಡಲೆ ಬೀಜ ಒಂದು 3 ಸ್ಪೂನಷ್ಟಿದೆ, ಮತ್ತು ಹುರಿಗಡಲೆ ಕೂಡ ಒಂದು 3 ಸ್ಪೂನಷ್ಟಿದೆ. ಇದಕ್ಕೆ ಕಾಯಿ ಜಾಸ್ತಿ ಹಾಕ್ತಾಯಿಲ್ಲ. ಇವಾಗ ಕಡಲೆ ಬೀಜನ ಹುರ್ಕೋಬೇಕು, ಯಾಕಂದರೆ ಮೇಲೆ ಸಿಪ್ಪೆನ ನಾನು ತೆಗಿಬೇಕಾಗುತ್ತೆ. ಸೊ ಇದನ್ನು ತುಂಬ ಏನು ಹುರ್ಕೊಳ್ಳೋದು ಬೇಡ, ಸಿಪ್ಪೆ ಬಿಡೋವರೆಗೂ ನೋಡಿಕೊಂಡು ಹುರ್ಕೊಂಡ್ರೆ ಸಾಕು. ನೋಡಿ, ನೀವು ಹೀಗೆ ಕೈಯಲ್ಲಿ ಹಿಂಗೆ ಮಾಡಿದ್ರೆ ಅದು ಸಿಪ್ಪೆ ಔಟ್ಸೈಡ್ ಅದು ರ್ಯಾಪರ್ ಥರ ಇದೆಲ್ಲ ಅದು ಬಂದುಬಿಡುತ್ತೆ. ಸೊ ಇಷ್ಟಾದರೆ ಸಾಕು. ಈಗ ಆಫ್ ಮಾಡಿ ಅದನ್ನು ಇದು ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ನಾವು ಬೆಲ್ಲ ಕರಗೋದಕ್ಕೆ ಇಡ್ತಾಯಿದ್ದೀನಿ. ಕಲ್ಲಿರುತ್ತೆ ಅಂತ ಹೇಳಿ ಸೋಸ್ಕೊಳ್ಳೋದಕ್ಕೋಸ್ಕರ ಅಷ್ಟೇ ಸ್ವಲ್ಪ ನೀರು ಹಾಕಿ ಇದನ್ನು ಬಿಸಿ ಮಾಡ್ಕೊತೀನಿ. ಅಷ್ಟರಲ್ಲಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಸಿಪ್ಪೆ ತೆಗೆದಿದ್ದೀನಿ ನಾನು. ಕಡಲೆ ಬೀಜ, ಹುರಿಗಡಲೆ, ಸ್ವಲ್ಪ ಒಣ ಕೊಬ್ಬರಿ ಹಾಕ್ತೀನಿ. ಸ್ವಲ್ಪ ಹಾಕಿದ್ರೆ ಸಾಕು, ಹಸಿಕಾಯಿ ಬೇಕಿದ್ರೆ ಹಾಕ್ಕೋಬೋದು. ಇಷ್ಟು ಸಾಕಾಗುತ್ತೆ. ಮೈಲ್ಡಾಗಿ ಆಗುತ್ತೆ, ಇಲ್ಲಾಂದರೆ ತುಂಬ ಒಂಥರ ಓವರ್ ಆಗಿಬಿಡುತ್ತೆ. 3 ಏಲಕ್ಕಿ ನಾನು ಇದಕ್ಕೆ ಹಾಕ್ತೀನಿ, ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂಥೇಳಿ. ನೋಡಿ, ಇಷ್ಟು ತರಿ ಸ್ವಲ್ಪ ತರಿ ಇದೆ ಅಷ್ಟೇ. ಇಷ್ಟಿದ್ರೆ ಸಾಕು. ಈಗ ಒಂದು ಪ್ಯಾನ್ಗೆ ನಾನು ಗಿಣ್ಣು ಹಾಲು ಹಾಕ್ತಾಯಿದ್ದೀನಿ. ನಾನು 1/4 ಲೀಟ್ರಷ್ಟು ಗಿಣ್ಣು ಹಾಲು ಹಾಕ್ತಾಯಿದ್ದೀನಿ. ಅಕ್ಕಿ ಕೂಡ ಅಷ್ಟೇ 1/4 kg ಅಷ್ಟಿದೆ. ಸೊ ನಾನು ಅನ್ನ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಸೊ ಇವಾಗ 1/4 ಲೀಟ್ರಷ್ಟು ಗಿಣ್ಣು ಹಾಲು. ಇದನ್ನು ಕೈ ಆಡಿಸ್ತಾ ಇರಬೇಕು ಹೀಗೆ. ಅದು ಆ್ಯಕ್ಚುಲಿ ಗಿಣ್ಣು ಹಾಲು ಈ ಥರ ಕಾಯಿಸಿದ ಮೇಲೆ ಅದು ಒಡೆದೋಗುತ್ತೆ. ನೀವು ಹೀಗೆ ಕೈ ಆಡಿಸಿಲ್ಲ ಅಂತಂದರೆ ಅದು ತುಂಬ ಜಾಸ್ತಿ ದಪ್ಪ ದಪ್ಪ ಪೀಸ್ ಥರ ಆಗಿಬಿಡುತ್ತೆ. ನೀವು ಹೀಗೆ ಕೈ ಆಡಿಸ್ತಾ ಇದ್ದರೆ ನೋಡಿ ಗಟ್ಟಿ ಆಯಿತು, ಮತ್ತು ಜಾಸ್ತಿ ಒಡ್ಕೋ ಥರ ಆಗಿಲ್ಲ. ಸ್ವಲ್ಪ ಅಷ್ಟೇ, ಒಂದು ಸ್ವಲ್ಪ ಇದಾಗುತ್ತೆ ಅಷ್ಟೇ. ಇಲ್ಲಾಂದರೆ ರಬ್ಬರ್ ಥರ ಆಗಿಬಿಡುತ್ತೆ. ಹೀಗೆ ಕೈ ಆಡಿಸ್ತಾ ಇರಿ. ಸ್ವಲ್ಪ ಕಡಿಮೆ ಉರಿನೇ ಇರಲಿ. ಸೊ ನಾನೀಗ ಇದಕ್ಕೆ ಬೆಲ್ಲದ ಪಾಕ ಇದೆಯಲ್ಲ ಅದನ್ನು ಹಾಕ್ಕೋತೀನಿ. ಅಕ್ಕಿ ಹಾಕಿ ಬೇಯಿಸೋದಕ್ಕೆ ಲೇಟ್ ಆಗುತ್ತೆ, ಮತ್ತು ಮೊದಲು ಹಾಲು ಕುದಿಸಿ ಆಮೇಲೆ ಮಾಡಬೇಕಾಗಿರೋದ್ರಿಂದ ಹಿಂಗೆ ಮಾಡೋದೇ ಸರಿ ಅನಿಸುತ್ತೆ. ನಾನು ಅನ್ನ ರೆಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಕೆಲವರು ಇವಾಗ ಅನ್ನ ಮಾಡಿ ಲಾಸ್ಟ್ಗೆ ಹಾಲನ್ನು ಹಾಕ್ತಾರೆ. ಅನ್ನ ಬೆಲ್ಲ ಈ ಥರ ಆದಮೇಲೆ ಸೇಮ್ ಇದಕ್ಕೆ ನೋಡಿ, ಇವಾಗ ತುಪ್ಪ ಹಾಕ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ದ್ರಾಕ್ಷಿ ಗೋಡಂಬಿ ಹುರ್ಕೊಂಡು ಕೂಡ ಹಾಕ್ಕೋಬೋದು. ಇವಾಗ ಸ್ವಲ್ಪ ತಣ್ಣಗಾಕಕ್ಕೆ ಬಿಡೋಣ, ಕ್ಲೋಸ್ ಮಾಡಿ ಇಡಬೇಕಿದ್ರೆ. ಸೊ ಇವಾಗ ರೆಡಿಯಾಗಿದೆ. ಇಷ್ಟೇ, ಸಿಂಪಲ್ ವೇ, ಬೇಗ ಮಾಡ್ಕೋಬೋದು. ಚೆನ್ನಾಗಾಗಿದೆ. ಒಂದು ಸಲ ಟ್ರೈ ಮಾಡಿ ನೋಡಿ, ಗಿಣ್ಣು ಹಾಲು ಸಿಕ್ಕಿದ್ರೆ. ನಾವು ಸೇಮ್ ಇದನ್ನು ಮಾಮೂಲಿ ರೆಗ್ಯುಲರ್ ಹಾಲನ್ನ ಕೂಡ ಹಾಕಿ ಮಾಡ್ಬೋದು. ಸ್ವಲ್ಪ ಬಾದಾಮ್ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಾಗತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.